ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಲ್ಲಿ ನಾನು ಉತ್ತರ ಕರ್ನಾಟಕದ ಸಜ್ಜೆ ರೊಟ್ಟಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಶ್ರೀಮಂತ ಕಾರ್ಯಕ್ರಮ ಇದೆ. ಸೊ ಅದಕ್ಕೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೋಡಿ. ಇಲ್ಲಿ ನಾವು ಫಸ್ಟು ರೊಟ್ಟಿ ಮಾಡೋಕ್ಕಿಂತ ಮುಂಚೆನೇ ಒಲೆಗೆ ಉರಿ ಎಲ್ಲ ಹಚ್ಚಿಬಿಟ್ಟು ಅದಾದಮೇಲೆ ಪೂಜೆನ ಮಾಡ್ತೀವಿ. ವಿಭೂತಿನ ಹಚ್ಚಿಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಅದಾದಮೇಲೆ ನೈವೇದ್ಯ ಇಟ್ಬಿಟ್ಟು ಉದ್ದಿನ ಕಡ್ಡಿನ ಬೆಳಗ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ವೀಡಿಯೋ ಸ್ಕಿಟ್ಟಾಗಿದೆ. ಏನಪ್ಪ ಅಂದರೆ ನೀರು ಕಾಯಿಸ್ಬಿಟ್ಟು ಹಿಟ್ಟನ್ನು ನಾದ್ತಾರಲ್ಲ, ಆ ಹಿಟ್ಟಿಗೆ ಹಾಕಬೇಕಾದ್ರೆ ಒಂದು ವೀಡಿಯೋ ಸ್ಕಿಟ್ಟಾಯಿತು. ಸೊ ಹಂಗೆ ವೀಡಿಯೋನ ಮಾಡ್ತಾಯಿದ್ದೀನಿ, ಸಾರಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಹಿಟ್ಟು ನಾದ್ತಾ ಇದ್ದಾರೆ. ಸೊ ಹಿಟ್ಟು ನಾದಬೇಕಾದ್ರೆ ಜಾಸ್ತಿ ತೆಳುವಾಗಿ ನಾದ್ಕೋಬೇಡ್ರಿ, ಯಾಕಂದರೆ ಕಟ್ಟಕ್ಕೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನೋಡ್ಬೋದು ಒಂದು ಒಣದಿದೆ, ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಿರೋದು ಇದೆ. ಸೊ ಒಂದು ಸ್ವಲ್ಪ ಉಂಡೆನ ಲಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಅದನ್ನು ಎಳ್ಳು ಹಚ್ಚಿಬಿಟ್ಟು ತಟ್ತಾಯಿದ್ದೀರಿ ನೋಡಿ. ಸೊ ಈ ಥರ ತಟ್ಕೊಂಡು ಅದಾದಮೇಲೆ ಬೆಲ್ಲುನ್ಗೆಗೆ ಒಂದು ಪ್ಲಾಸ್ಟಿಕ್ ಸುತ್ತಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ದಾರ ಕಟ್ಟಿಬಿಟ್ಟು, ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ಥರ ಲಟ್ಟಿಸ್ತಾ ಇದ್ದಾರೆ ಅಂತ. ಸೊ ಪ್ಲಾಸ್ಟಿಕ್ ಏನಕ್ಕಪ್ಪ ಸುತ್ತಬೇಕು ಅಂದರೆ, ಸೊ ನೀವು ರೊಟ್ಟಿ ಮಾಡ್ತೀರಲ್ವಾ, ಸೊ ಆ ಹಿಟ್ಟನ್ನು ಬೆಲ್ಲುನ್ಗೆಗೆ ಹತ್ತಬಾರ್ದು ಅಂತ ಪ್ಲಾಸ್ಟಿಕ್ ಸುತ್ತಕೊಂಡು ಈ ಥರ ರೊಟ್ಟಿನ ಲಟ್ಟಿಸ್ತಾರೆ. ಸೊ ಫ್ರೆಂಡ್ಸ್, ನಿಮ್ಮ ಕಡೆ ಯಾವ ಥರ ರೊಟ್ಟಿ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೋಡ್ಬೋದು ಇಲ್ಲಿ ಲಟ್ಟಿಸಿದ್ರೆ ಬೇಗ ಬೇಗ ಆಗತ್ತಂತ ಅಷ್ಟೇ ಲಟ್ಟಿಸ್ತಾ ಇರೋದು. ಸೊ ಇವಾಗ ಯಾರೂ ತಟ್ಬಿಟ್ಟು ಯಾರೂ ರೊಟ್ಟಿ ಮಾಡಲ್ಲ. ಸೊ ನೋಡಿ ಇಲ್ಲಿ, ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ, ಎಷ್ಟು ದೊಡ್ಡದಾಯಿತು ಅಂತ. ಸೊ ಫ್ರೆಂಡ್ಸ್, ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಇದನ್ನು ತಗಡ ಮೇಲೆ ಹಾಕ್ತಾರೆ. ಈ ತಗಡ ಮೇಲೆ ಏನಕ್ಕಪ್ಪ ಹಾಕಬೇಕು ಅಂದರೆ, ನೀವು ತವೆ ಮೇಲೆ ಹಾಕ್ತಿರಲ್ವಾ, ಸೊ ಅದನ್ನು ಕೈಯಿಂದ ಹಾಕಿದ್ರೆ ಒಂದೊಂದು ಸತಿ ಫೋಲ್ಡ್ ಆಗಿಬಿಡುತ್ತೆ, ಇಲ್ಲಾಂದರೆ ಹರಿದೋಗ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ಈ ಥರ ತಗಡ ಮೇಲೆ ಹಾಕ್ಕೊಂಡು ಈ ನೋಡಿ ಎಷ್ಟು ಈಸಿಯಾಗಿ ಹಾಕಿದ್ರಲ್ವ, ಆ ಥರ ಈಸಿ ಆಗಿಬಿಡುತ್ತೆ, ಹರಿಯೋದಿಲ್ಲ, ಫೋಲ್ಡು ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರುತ್ತೆ. ಸೊ ಆ ರೊಟ್ಟಿನ ಆ ಕಡೆ ಈ ಕಡೆ ಬೇಯಿಸಿಬಿಟ್ಟು ಬೆಂಕಿ ಇರುತ್ತಲ್ವ, ಕಟ್ಟಿಗೆ ಬೆಂಕಿ ಮೇಲೆ ಬೇಯಿಸಿದ್ರೆ ಇನ್ನೂ ಸಖತ್ತಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯಿಸ್ತಾರೆ ಅಂತ. ಸೊ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಬಂದರೆ ಈ ಥರ 4-5 ಜನ ಸೇರಿಕೊಂಡು ಈ ರೊಟ್ಟಿನ ಮಾಡ್ತೀವಿ ನೋಡಿ. ಇಲ್ಲಿ ಒಬ್ಬರು ತಟ್ತಾ ಇದ್ದಾರೆ, ಒಬ್ಬರು ಲಟ್ಟಿಸ್ತಾ ಇದ್ದಾರೆ, ಒಬ್ಬರು ಬೇಯಿಸ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಅಜ್ಜಿ ನೀರು ಹಚ್ಚಿಬಿಟ್ಟು ನಮ್ಮ ಅಮ್ಮಂಗೆ ಕೊಡ್ತಾ ಇರೋದು ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ